Welcome to our YouTube channel. ನಮಸ್ಕಾರ ಗೆಳೆಯರೆ, ನನ್ನ ಫಿಟ್ನೆಸ್ ಜರ್ನಿಯ 30ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಇವತ್ತು ಕೂಡ 4:15ಗೆ ಎದ್ದು ಜೋಶ್ನಲ್ಲಿ ನಾನು ಹೊರಟೆ. ನೋಡಿ, ಇನ್ನೂ ಈಚೆ ಕತ್ಲೆ ಇದೆ, ತುಂಬ ಜನ ಇನ್ನೂ ನಿದ್ದೆ ಮಾಡ್ತಿರ್ತಾರೆ. ಬಟ್ ಆದರೆ ನನಗಿದು ಮಾತ್ರ ಹೊಸ ದಿನ, ಹಾಗೆ ಹೊಸ ಅವಕಾಶ. ಹಾಗೆ ನನ್ನ ಕನಸಿನ ಕಡೆಗೆ ಇನ್ನೊಂದು ಹೆಜ್ಜೆನ ಇಡ್ತಾ ಇದ್ದೀನಿ. ಎಂದಿನಂತೆ ಇವತ್ತು ಕೂಡ ನಾನು ಒಳ್ಳೆ ಟಾಪಿಕ್ ಜೊತೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಬೆಳಗ್ಗೆ ಹೇಳೋಕ್ಕೆ ಯಾಕೆ ಕಷ್ಟ ಆಗುತ್ತೆ. ತುಂಬ ಜನ ಎಷ್ಟೊಂದು ಸಲ ಟ್ರೈ ಮಾಡಿರ್ತೀರ, ಇದು ಕೂಡ ನಿಮ್ಮ ಜೀವನದಲ್ಲಿ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ಯೋಗ ಮಾಡೋಣ, ಎಕ್ಸಸೈಸ್ ಮಾಡೋಣ, ಜಿಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರ್ತೀರ. ಅಲಾರಮ್ನು ಕೂಡ ಇಟ್ಟಿರ್ತೀರ. ಬಟ್ ಅಲಾರಮ್ಮು ತುಂಬ ಸಲ ಹೊಡ್ಕೊಂಡ್ರು ನಿಮಗೆ ಎದ್ದೊಳಕ್ಕಾಗಿರಲ್ಲ. ನೈಟು ಮಲಗಬೇಕಾದ್ರೆ ನೀವು ಫ್ರೆಂಡ್ಸ್ ಹತ್ರನೂ ಹೇಳಿರ್ತೀರ, ಇಲ್ಲ ಮಗ ನಾಳೆಯಿಂದ ಪಕ್ಕ ಬರ್ತೀನಿ ಅಂತಲೂ ಹೇಳಿರ್ತೀರ. ಬಟ್ ಅಲಾರಮ್ ಹೊಡ್ಕೋಬೇಕಾದ್ರೆ ಅಯ್ಯೋ ಯಾಕಪ್ಪ ಅನ್ನೋ ಫೀಲು ತುಂಬ ಜನಕ್ಕೆ ಆಗಿರುತ್ತೆ. ಈ ಟೈಮಲ್ಲಿ ನಿಮ್ಮ ಮನಸ್ಸು ಹೇಳುತ್ತೆ ಇನ್ನೊಂದು 5 ನಿಮಿಷ ಮಲ್ಕೊಳ್ಳೋಣ ಅಂತ. 5 ನಿಮಿಷ ಅರ್ಧ ಗಂಟೆ ಆಗುತ್ತೆ. ನಂತರ ಇವತ್ತು ಬೇಡ ನಾಳೆಯಿಂದ ಮಾಡೋಣ ಅಂತ ಅನ್ಕೊಂಬಿಟ್ಟು ಸ್ಟಾಪ್ ಮಾಡಿಬಿಡ್ತೀರ. ಬಟ್ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು ನೆನಪಲ್ಲಿ ಇಟ್ಕೊಳ್ಳಿ. ಆ ನಾಳೆ ಅನ್ನೋ ಜೀವನ ಮತ್ತೆ ಕೆಲವ್ರ ಜೀವನದಲ್ಲಿ ಬರೋದೇ ಇಲ್ಲ. ಕ್ಲಾಸಿಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಶಸ್ಸು ಅನ್ನೋದು ಒಂದೇ ದಿನದಲ್ಲಿ ಸಿಗಲ್ಲ. ಪ್ರತಿದಿನ ಸರಿಯಾದ ಸಮಯಕ್ಕೆ ಎದ್ದು ಸರಿಯಾಗಿ ಅಭ್ಯಾಸ ಮಾಡ್ತಾ ಇದ್ರೆ ಮಾತ್ರ ಸಿಗುತ್ತೆ. ನಾನು ಈ ಜರ್ನಿನ ಸ್ಟಾರ್ಟ್ ಮಾಡಿದಾಗ 1-2 ದಿನ ನನಗೂ ತುಂಬ ಕಷ್ಟ ಆಯಿತು. ಇನಿಷಿಯಲಲ್ಲಿ ತುಂಬ ಕಷ್ಟ ಆಗುತ್ತೆ ಎದ್ದೇಳಬೇಕು ಅಂದರೆ. ಬಟ್ ಇವಾಗ ನನಗೆ ಹೆಂಗಾಗಿದೆ ಅಂತಂದರೆ ಪ್ರಾಕ್ಟೀಸ್ ಥರ ಆಗಿಬಿಟ್ಟಿದೆ. ನಿಮ್ಮ ಜೀವನದಲ್ಲಿ ಕನಸು ಮುಖ್ಯನಾ ಅಥವಾ 30 ನಿಮಿಷ ಎಕ್ಸ್ಟ್ರಾ ಜಾಸ್ತಿ ನಿದ್ದೆ ಮಾಡೋದು ಮುಖ್ಯನಾ? ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್. ಎವ್ರಿಡೇ ನೀವು ತಗೊಳ್ಳೋ ಒಂದು ಸಣ್ಣ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಮೇ ಬಿ ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರಾ, ನೀವು ಲೇಟ್ ನೈಟು ಎಷ್ಟು ಲೇಟಾಗಿ ಮಲ್ಕೊತೀರಾ, ಹಾಗೆ ಎಷ್ಟು ಲೇಟಾಗಿ ಎದ್ದೊಳ್ತೀರಾ, ಅವತ್ತೆಲ್ಲ ನಿಮ್ಮ ಬಾಡಿ ನಿಮ್ಮ ಮಾತನ್ನೇ ಕೇಳ್ತಿರಲ್ಲ. ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಸೋಂಬೇರಿತನ ಜಾಸ್ತಿ ಆಗಿಬಿಟ್ಟಿರುತ್ತೆ. ಆದಷ್ಟು ನೈಟು ಬೇಗ ಮಲ್ಕೊಳ್ಳಿ, ಮಾರ್ನಿಂಗು ಬೇಗ ಎದ್ದೊಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಬೆಳಗ್ಗೆ ಎದ್ದು ಯೋಗ ಮಾಡೋದು ಕಷ್ಟವೇ ಆಗಿದ್ದರೆ ಈ ಸೀಕ್ರೆಟ್ ಗೊತ್ತಾದರೆ ನಿಮಗೆ ಇದು ಈಸಿ ಆಗ್ತಾ ಹೋಗುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ತಪ್ಪು ಏನಪ್ಪ ಅಂತಂದರೆ, ಮಲಗೋದಕ್ಕಿಂತ ಮುಂಚೆ ನೀವು ನೈಟು ಎಲೆಕ್ಟ್ರಾನಿಕ್ಸ್ ಡಿವೈಸ್ನ ಯೂಸ್ ಮಾಡೋದು. ಅಂದರೆ ಮೊಬೈಲ್ ಯೂಸ್ ಮಾಡೋದು, ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡೋದು, ಅಥವಾ ಟಿ ವಿ ನೋಡೋದು. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಗೆ ಯಾವುದಾದ್ರೂ ಒಂದು ಸ್ಟೋರಿ ಇಂಟ್ರೆಸ್ಟ್ ಆಯಿತು ಅಂದರೆ ಇನ್ನೊಂದು ಸಲ ನೋಡೋಣ, ಮತ್ತು ಇನ್ನೊಂದು ರೀಲ್ ನೋಡೋಣ, ಆ ಥರ ನೀವು ಇಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತೀರಾ. ಸೊ 12 ಗಂಟೆ ಆಗುತ್ತೆ, 1 ಗಂಟೆ ಆಗುತ್ತೆ. ಅದಾದಮೇಲೆ ಮಲ್ಕೊಳ್ಳೋಕೆ ಟ್ರೈ ಮಾಡ್ತೀರಾ, ಬಟ್ ನಿದ್ದೆ ಬರೋಲ್ಲ. ಬಿಕಾಸ್ ಯಾಕೆ ಅಂತಂದರೆ ನೀವು ಅಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತೀರ. ಸೊ ಹಂಗಾಗಿ ಆದಷ್ಟು ಬೇಗ ಮಲ್ಕೊಳ್ಳಿ. ಸೊ ಆರಾಮಾಗಿ ನೆಕ್ಸ್ಟ್ ಡೇ ಎದ್ದೊಳಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಎರಡನೇ ತಪ್ಪು ಏನಪ್ಪ ಅಂದರೆ, ಊಟನ ಸರಿಯಾದ ಟೈಮಿಗೆ ಮಾಡ್ದಲೇ ಇರೋದು. ಯೂಶಲಿ ನಾವೆಲ್ಲ ಊಟ ಮಾಡೋದು 9 ಗಂಟೆ 10 ಗಂಟೆ ಆಗುತ್ತೆ. ಬಟ್ ಆ್ಯಕ್ಚುಲಿ ನೀವೇನಾದರೂ ನೈಟು ಡಿನ್ನರ್ನೇನಾದ್ರು ತೊಗೊಬೇಕಂದ್ರೆ ಬಿಫೋರ್ 8 o'clock ತೊಗೊಂಡ್ರೆ ತುಂಬ ಒಳ್ಳೆಯದು. ನಾವು ಮಲ್ಗೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ 1.5 hours ಮುಂಚೆನೇ ಊಟ ಮಾಡಿರಬೇಕು. ಸೊ ಹಂಗಾದರೆ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ನಿಮ್ಮ ಬಾಡಿ ಹೆವಿ ಅಂತ ಫೀಲ್ ಆಗೋಲ್ಲ. ಸೊ ಮಾರ್ನಿಂಗು ಅಲಾರಮ್ ಹೊಡೆದ ತಕ್ಷಣ ನೀವು ಎದ್ದೇಳ್ತೀರ. ಹಾಗೆ ನೈಟು ಆದಷ್ಟು ಕಮ್ಮಿ ತಿನ್ನೋಕ್ಕೆ ಪ್ರಾಕ್ಟೀಸ್ ಮಾಡಿ. ಮೂರನೇದೇನಪ್ಪ ಅಂತಂದರೆ ಮೋಟಿವೇಶನ್ನು. ತುಂಬ ಜನಕ್ಕೆ ಮೋಟಿವೇಶನ್ ಮಾತ್ರ ಸಾಕಾಗಲ್ಲ. ಭಾಳ ಜನರು ಹೇಳ್ತಾರೆ ನನಗೆ ಮೋಟಿವೇಶನ್ ಇಲ್ಲ. ಆದರೆ ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ, ಮೋಟಿವೇಶನ್ ಕೆಲವೇ ದಿನ ಮಾತ್ರ ಇರುತ್ತೆ, ಆದರೆ ಡಿಸಿಪ್ಲಿನು ಜೀವನ ಪೂರ್ತಿ ಇರುತ್ತೆ. ನಾನು ಡೈಲಿ 4:15ಗೆ ಎದ್ದೇಳೋದು ಮೋಟಿವೇಶನ್ನಿಂದ ಅಲ್ಲ, ಅದು ನನ್ನ ಒಂದು ಅಭ್ಯಾಸ. ನಿಮ್ಮ ಕನಸು ಎಷ್ಟು ದೊಡ್ಡದು? ನಿಮ್ಮ ಕನಸು ನಿಮ್ಮ ನಿದ್ರೆಗಿಂತ ದೊಡ್ಡದಾ? ಹೌದು. ಆದರೆ ಒಂದಿನ ನೀವು ಅಲಾರಮ್ ಇಲ್ದಲೇ ಎದ್ದೇಳಿ, ಆವಾಗ ನೀವು ನಿಮ್ಮ ಕನಸನ್ನು ಚೇಸ್ ಮಾಡ್ತಿದ್ದೀರಾ ಅಂತ ಅರ್ಥ. ಯಾಕೆಂದರೆ ಗುರಿ ದೊಡ್ಡದಾದಾಗ ಸೋಮಾರಿತನ ಚಿಕ್ಕದಾಗುತ್ತೆ. ಇಲ್ಲಿವರೆಗೂ ನಿಮಗೆ ಯಾಕೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಅನ್ನೋದನ್ನು ತಿಳ್ಕೊಂಡ್ರಿ. ಆದರೆ ಈಗ ನಾನು ಹೇಳೋದು ಯಾಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನೀವು ದೊಡ್ಡದಾಗಿ ಏನಾದರೂ ಯೋಚನೆ ಮಾಡ್ತಿದ್ದೀರಾ ಅಥವಾ ದೊಡ್ಡದಾಗಿ ಏನಾದರೂ ಡ್ರೀಮ್ ಮಾಡ್ತಿದ್ದೀರಾ? ಹಂಗಿದ್ರೆ ಬೆಳಗ್ಗೆ ಎದ್ದೇಳೋದು ನಿಮಗೆ ಕಷ್ಟ ಆಗಲ್ಲ. ಯಾಕೆಂತಂದರೆ ಈ ಥರ ಯಾರು ಯೋಚನೆ ಮಾಡ್ತಾರೆ, ಯಾರು ಬಿಗ್ಗಾಗಿ ಡ್ರೀಮ್ ಮಾಡ್ತಾರೆ, ಅವ್ರಿಗೆ ಅಲಾರಮ್ನ ಅವಶ್ಯಕತೆನೇ ಇಲ್ಲ. ತುಂಬ ಜನ ಅಲಾರಮ್ ಇಟ್ಟಿರ್ತಾರೆ, ಬಟ್ ಬೆಳಗ್ಗೆ ಎದ್ದೇಳೋದೇ ಇಲ್ಲ. ಟ್ರಿಕ್ 1, ನಿಮ್ಮ ಆಯ್ಕೆಯನ್ನು ಹುಡುಕಿ. ಮೊದಲನೇ ಟ್ರಿಕ್ಕು, ನೀವು ಯಾಕೆ ಬೆಳಗ್ಗೆ ಬೇಗ ಎದ್ದೇಳಬೇಕು? ಈ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತಂದರೆ ಯಾವ ಅಲಾರಮ್ ಇದ್ದರೂ ಕೂಡ ಎದ್ದೇಳೋಕ್ಕೆ ಸಾಧ್ಯವಿಲ್ಲ. ಫಸ್ಟು ನಿಮ್ಮ ಕಾರಣನ ತಿಳ್ಕೊಳ್ಳಿ. ನೀವು ಯಾಕೆ ಬೇಗ ಎದ್ದೇಳಬೇಕು? ವೆದರ್ ಲೈಕ್ ಫ್ಯಾಮಿಲಿಗೋಸ್ಕರನ, ನಿಮ್ಮ ಆರೋಗ್ಯ ಕಾಪಾಡೋಕ್ಕ, ಇಲ್ಲ ತೂಕ ಇಳಿಸೋದಕ್ಕ, ಅಥವಾ ನಿಮ್ಮ ಡ್ರೀಮ್ನ ಅಚೀವ್ ಮಾಡೋದಕ್ಕ ಅಂತ. ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ದರೆ ಬೆಳಗ್ಗೆ ಎದ್ದೇಳೋಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಎರಡನೇ ಟ್ರಿಕ್ ಏನಪ್ಪ ಅಂತಂದರೆ, ಅಲಾರಮ್ನ ಸ್ವಲ್ಪ ದೂರ ಇಡಿ. ಅಲಾರಮ್ನ ಆದಷ್ಟು ಸ್ವಲ್ಪ ದೂರ ಇಡಿ. ಯಾಕೆ ಅಂತಂದರೆ ಅಲಾರಮ್ ನಿಮ್ಮ ಪಕ್ಕದಲ್ಲೇ ಇತ್ತಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಆಫ್ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ತೀರ. ಅದೇ ಸ್ವಲ್ಪ ದೂರ ಇತ್ತು ಅಂದರೆ ಎದ್ಬಿಟ್ಟು ಅದನ್ನು ಆಫ್ ಮಾಡೋಕ್ಕೆ ಹೋದಾಗ ನಿಮ್ಮ ನಿದ್ರೆ ಅಲ್ಲಿ ಹಾಳಾಗುತ್ತೆ. ಸೊ ಹಂಗಾಗಿ ಅಟ್ಲೀಸ್ಟ್ ಎದ್ದೇಳೋಕ್ಕಾದರೂ ಪ್ರಯತ್ನ ಮಾಡ್ತೀರಾ. ಒಂದು ಸಲ ನೀವು ಬೆಡ್ ಮೇಲಿಂದ ಎದ್ದರೆ ಆರಾಮಾಗಿ ನಿದ್ದೆ ಹೋಗುತ್ತೆ.
ಮೂರನೇ ಟ್ರಿಕ್ಸು ನೀರು ಕುಡಿಯೋದು. ಮಾರ್ನಿಂಗ್ ನೀವು ಎದ್ದಿದ ತಕ್ಷಣವೇ 1 ಗ್ಲಾಸ್ ನೀರನ್ನ ಕುಡೀರಿ. 1 ಗ್ಲಾಸ್ ನೀರು ಕುಡಿಯೋದ್ರಿಂದ ರಾತ್ರಿ ಇಡೀ ನಿಮ್ಮ ದೇಹ ವಿಶ್ರಾಂತಿಯಲ್ಲಿರುತ್ತೆ. ಬೆಳಗ್ಗೆ ನೀರು ಕುಡಿಯೋದ್ರಿಂದ ದೇಹ ಚುರುಕುಗೊಳ್ಳುತ್ತೆ. ಸೊ ಈ ಅಭ್ಯಾಸ ನಿಮಗೆ ತುಂಬ ಒಳ್ಳೆಯದು. 4ನೇದೇನಪ್ಪ ಅಂತಂದರೆ ಮೊಬೈಲ್ನ ನೋಡ್ದಲೇ ಇರೋದು. ಎದ್ದಿದ ತಕ್ಷಣವೇ ಮೊಬೈಲ್ನ ಭಾಳ ಜನ ನೋಡ್ತೀರಾ. ಅದರಲ್ಲಿ ನಾನು ಕೂಡ ಎದ್ದ ತಕ್ಷಣ ವಾಟ್ಸಪ್ ನೋಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಫೇಸ್ಬುಕ್ ನೋಡೋದು, ರೀಲ್ಸ್ ನೋಡೋದು, ಈ ಥರ ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗಿರಲ್ಲ. ಹಾಗಾಗಿ ಆದಷ್ಟು ಮೊಬೈಲ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. 5ನೇ ಟ್ರಿಕ್ಸ್ ಏನಪ್ಪ ಅಂತಂದರೆ ಸಣ್ಣ ಗುರಿಯಿಂದ ಆರಂಭಿಸಿ. ಫಸ್ಟ್ನೇ ದಿನವೇ ನೀವು 1 ಅವರ್ ಯೋಗ ಮಾಡಬೇಕಾ, 1 ಅವರ್ ಎಕ್ಸಸೈಸ್ ಮಾಡಬೇಕಾ, 1 ಅವರ್ ವರ್ಕೌಟ್ ಮಾಡಬೇಕಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. 10 ನಿಮಿಷ ಆಗಲಿ ಅಥವಾ 15 ನಿಮಿಷ ಆಗಲಿ ಫಸ್ಟು ಸ್ಟಾರ್ಟ್ ಮಾಡಿ. ಒಂದು ಸಣ್ಣ ಅಭ್ಯಾಸದಿಂದ ನೀವು ದೊಡ್ಡ ಯಶಸ್ವಿಯತೆಗೆ ನಡೀತೀರ. ನಾನು ಕೂಡ 4:15 ಎದ್ದೇಳೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೆ, ಬಟ್ ಆದರೆ ಇವಾಗ ನಾರ್ಮಲಾಗಿ ಆಗಿಬಿಟ್ಟಿದೆ ನನಗೆ. ಈ 5 ಟ್ರಿಕ್ಸ್ಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ನಿಮ್ಮ ಬಾಡಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ, ಹಾಗೆ ನಿಮ್ಮ ಮನಸ್ಸು ಕೂಡ ಹಗುರವಾಗುತ್ತೆ. ಸೊ ನಿಮಗೆ 1 ತಿಂಗಳಾದಮೇಲೆ ನಿಮ್ಮ ಚೇಂಜಸ್ಸು ನಿಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಬೇಗ ಹೇಳೋದ್ರಿಂದ ಏನಪ್ಪ ಲಾಭ ಅಂತ ಅಂದರೆ, ಈ ಒಂದು ಜರ್ನಿನಲ್ಲಿ ಇವತ್ತಿಗೆ ನಾನು 30 ದಿನ ಕಂಪ್ಲೀಟ್ ಮಾಡಿದ್ದೀನಿ. ಈ 30 ದಿನದಲ್ಲಿ ನನಗೇನೆಲ್ಲ ಬೆನಿಫಿಟ್ ಆಗಿದೆ ಅಂತಂದರೆ, ನನ್ನ ದೇಹದಲ್ಲಿ ತುಂಬ ಚೇಂಜಸ್ ಆಗಿದೆ, ತುಂಬ ಬದಲಾವಣೆಗಳನ್ನ ನಾನು ನೋಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಾದಮೇಲೆ ಪೇಯ್ನ್ ಇರ್ತಾಯಿತ್ತು ಬಾಡಿನಲ್ಲಿ, ಮತ್ತು ಮಧ್ಯಾಹ್ನ ನಿದ್ದೆ ಬರ್ತಾಯಿತ್ತು. ಬಟ್ ಆದರೆ ಇವಾಗ ನಿದ್ದೆನೂ ಬರೋಲ್ಲ, ಪೇಯ್ನೂ ಇರೋಲ್ಲ. ಹಾಗೆ ನೈಟು ಬೇಗನೆ ನಿದ್ದೆ ಮಾಡ್ತೀನಿ. 2ನೇದು ಏನಪ್ಪ ಅಂತಂದರೆ ನನ್ನ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಮುಂಚೆ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಬೇಜಾರಾಗ್ತಾಯಿತ್ತು, ಬೇಗ ಕೋಪ ಬರ್ತಾಯಿತ್ತು, ಬಟ್ ಅದೆಲ್ಲ ತುಂಬ ಕಂಟ್ರೋಲ್ ಆಗಿದೆ ಇವಾಗ. 3ನೇದು ಏನಪ್ಪ ಅಂತಂದರೆ ಸಮಯದ ವ್ಯಾಲ್ಯೂ ಬಗ್ಗೆ ಗೊತ್ತಾಗುತ್ತೆ, ಟೈಮ್ ಸೆನ್ಸ್ ನಿಮಗೆ ಬರುತ್ತೆ. ಸೊ ನಾರ್ಮಲಿ ಏನಾಗ್ತಿತ್ತು ಅಂದರೆ ನಾನು ಲೇಟಾಗಿ ಎದ್ದೇಳೋದ್ರಿಂದ ಎದ್ದ ತಕ್ಷಣ ರೆಡಿಯಾಗಿ ಆಫೀಸ್ಗೆ ಹೋಗ್ತಾಯಿದ್ದೆ. ಬಟ್ ಇವಾಗ ಯೋಗ ಕ್ಲಾಸ್ ಮುಗಿಸ್ಕೊಂಡು ಬಂದು ವಿಡಿಯೋ ಎಡಿಟಿಂಗು ಮಾಡ್ತೀನಿ, ಹಾಗೆ ನನ್ನ ಡೈಲಿ ಏನು ವರ್ಕ್ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಕೇಳ್ತಾ ಇದ್ದ, ಹೆಂಗೋ ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದೀಯಾ ಅಂತ. ಸೊ ಯೋಗ ನನಗೆ ಇದನ್ನು ಕಲಿಸ್ಕೊಟ್ಟಿದೆ. 4ನೇದು ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುತ್ತೆ. ತುಂಬ ಜನ ಅನ್ಕೊತಾರೆ ನನ್ನ ಕೈಲಿ ಆಗಲ್ಲ ಅಂತ, ಬಟ್ ನೀವು ಟ್ರೈ ಮಾಡಿದರೆ ಖಂಡಿತ ಆಗುತ್ತೆ. ಯಾಕೆ ಅಂತಂದರೆ ಪ್ರೊಫೆಷನಲಿ ನಾನು ವಿಡಿಯೋ ಎಡಿಟರ್ ಅಲ್ಲ, ಬಟ್ ಇವಾಗ ಕಲಿತಾ ಇದ್ದೀನಿ. ಸೊ ನನಗೆ ಇಂಟ್ರೆಸ್ಟ್ ಇತ್ತು, ಹಾಗಾಗಿ ವಿಡಿಯೋ ಕೂಡ ನಾನು ಎಡಿಟ್ ಮಾಡೋದನ್ನ ಕಲಿತಾ ಇದ್ದೀನಿ. ಹಂಗಂತ ನಾನು ತುಂಬ ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡೋದನ್ನ ಕಲ್ತಿದ್ದೀನಿ ಅಂತ ಅಲ್ಲ, ಬಟ್ ನಾನು ಕಲಿಯೋ ಪ್ರೋಸೆಸ್ಸಲ್ಲಿದ್ದೀನಿ. ಮೇ ಬಿ ಇವತ್ತಲ್ಲ ನಾಳೆ 100% ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸೊ ಇದು ಕೂಡ ಬಂದಿದ್ದು ನಾನು ಯೋಗ ಮಾಡೋದ್ರಿಂದನೇ. ನಾನು ಯೋಗ ಮಾಡೋಕ್ಕೆ ಎದ್ದೇಳಲಿಲ್ಲ ಅಂತ ಅಂದಿದ್ರೆ ನಾನು ವಿಡಿಯೋನೇ ಮಾಡ್ತಿರ್ಲಿಲ್ಲ. ಸೊ ಹಂಗಾಗಿ ನಾನು ಯೋಗಕ್ಕೆ ಧನ್ಯವಾದ ಹೇಳಲೇಬೇಕು. 5ನೇದೇನಪ್ಪ ಅಂತಂದರೆ ಬದಲಾವಣೆ. ಹೌದು ಗೆಳೆಯರೇ, ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ತೀರಾ. ಈ ಅನುಭವ ನಿಮ್ಗೆ ಆಗಬೇಕು ಅಂತಂದರೆ 1 ವೀಕ್ ಇದನ್ನು ಟ್ರೈ ಮಾಡಿ ನೋಡಿ. ಅದಾದಮೇಲೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 1 ವೀಕ್ ಪ್ರಾಕ್ಟೀಸ್ ಮಾಡಿದ್ರಿಂದ ಏನೆಲ್ಲ ಬದಲಾವಣೆ ಆಯಿತು ಅನ್ನೋದನ್ನು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಇನ್ನೂ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇದು ಕೇವಲ ಬೆಳಗ್ಗೆ ಬೇಗ ಏಳುವ ಕಥೆಯಲ್ಲ, ಇದು ನನ್ನ ಜೀವನವನ್ನು ಬದಲಾಯಿಸುವ ಒಂದು ಅಭ್ಯಾಸದ ಕತೆ. ನಿಮ್ಮ ಜೊತೆ ಈ ನನ್ನ ಪಯಣವನ್ನು ಮುಂದುವರಿಸುತ್ತೇನೆ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ ನಾಳೆ. Thank you everyone.